ನಮಸ್ಕಾರ. ಇದು ನಮ್ಮ ಈ ರಾಜ್ಯ ಮತ್ತು ಕೇಂದ್ರದ ನಡುವೆ ಇರತಕ್ಕಂತಹ ಶಾಸನ ಮಾಡುವಂತಹ ಸಂಬಂಧಗಳ ಮೂರನೇ ವಿಡಿಯೋ ಅಂತೇಳಿ ನಾವು ಹೇಳ್ಬೋದು. ಈಗಾಗಲೇ ನಾನು ಈ ವಿಷಯದ ಮೇಲೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ ಲೆಕ್ಚರ್ ಸೀರೀಸ್ 3 ಅಂಥೇಳಿ ಹೇಳ್ಬೋದು. ಇಲ್ಲಿ ನಾವು ಈಗಾಗಲೇ ಏನು ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದಾದರೆ, ಈಗ ಈ ಏನು ನಾವು ಶಾಸನ ಮಾಡುವಂತಹ ನಮ್ಮ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಸಂಸತ್ತು ಮತ್ತು ವಿಧಾನಮಂಡಲಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನು ನಾವು ನೋಡೋದಾದರೆ, ಆ ಅಧಿಕಾರವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಪ್ರಾದೇಶಿಕತೆ, ಇನ್ನೊಂದು ವಿಷಯ ವಸ್ತು ಅಂತಕ್ಕಂಥದ್ದು, ಟೆರಿಟರಿ ಆ್ಯಂಡ್ ದಿ ಸಬ್ಜೆಕ್ಟ್ ಮ್ಯಾಟರ್. ನಾವು ಇವಾಗಲೇ ಟೆರಿಟರಿಯನ್ನು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇದರ ಡೀಟೇಲ್ಸ್ಗಳು ಸಿಗ್ತವೆ. ನೀವು ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಮ್ಮ ಇದರ ಹಿಂದಿನ ವಿಡಿಯೋ ನಂಬರ್ 1 ಮತ್ತು ವಿಡಿಯೋ ನಂಬರ್ 2 ನೋಡೋದು ಸೂಕ್ತ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವಾಗ ಸಬ್ಜೆಕ್ಟ್ ಮ್ಯಾಟರ್ ವಿಷಯದಲ್ಲಿಯೂ ಕೂಡ ನಾವು ಇದನ್ನು ವಿವರವಾಗಿ ವಿಡಿಯೋ ನಂಬರ್ 2ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅನುಚ್ಛೇದ 246. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತಂದರೆ, ರಾಜ್ಯ ಮತ್ತು ಕೇಂದ್ರ ಪಟ್ಟಿಗಳಲ್ಲಿ ಇರ್ತಕ್ಕಂತಹ ವಿಷಯಗಳು ಕೆಲವೊಮ್ಮೆ ಶಾಸನ ಮಾಡುವಾಗ ರಾಜ್ಯದ ಶಾಸಕಾಂಗ ಕೇಂದ್ರದ ವಿಷಯದಲ್ಲಿ ವ್ಯಾಪಿಸುವಂತಹ ಅಥವಾ ಕೇಂದ್ರದ ಶಾಸನ ರಾಜ್ಯದ ವಿಷಯದಲ್ಲಿ ವ್ಯಾಪಿಸುವಂತಹ ಪ್ರಸಂಗಗಳು ಬರ್ತವೆ. ಮತ್ತು ಈ ಪ್ರಸಂಗಗಳನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಪರೋಕ್ಷವಾಗಿ ಇನ್ನೊಂದು ವಿಷಯದ ಮೇಲೆ ಕಾನೂನು ಮಾಡಿದಂತಹ ಅನೇಕ ಪ್ರಸಂಗಗಳನ್ನು ನಾವು ಕಂಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಇದನ್ನು ಬಗೆಹರಿಸಬೇಕಾದದ್ದು ಈ ನ್ಯಾಯಾಂಗದ ಕರ್ತವ್ಯ ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದರೆ, ನ್ಯಾಯಾಂಗ ಸಂವಿಧಾನದ ರಕ್ಷಕ ಮತ್ತು ಈ ಒಂದು ಏನು ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ, ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಯಶಸ್ವಿಯಾಗಿ ನಡಿಬೇಕು ಅನ್ನೋದಾದರೆ ಅಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾದಾಗ ಅದನ್ನು ಬಗೆಹರಿಸುವಂತಹ ಒಂದು ವ್ಯವಸ್ಥೆಯೂ ಕೂಡ ಇರಬೇಕು. ಅಂತಹ ಒಂದು ಕಾರ್ಯವನ್ನು ನ್ಯಾಯಾಂಗ ಮಾಡ್ತದೆ. ಈ ನ್ಯಾಯಾಂಗ ಮಾಡುವಂತಹ, ಅದಕ್ಕೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಂತಾರೆ, ಅಂದರೆ ನ್ಯಾಯಿಕ ವ್ಯಾಕರಣ. ಆ ಜುಡಿಷಿಯಲ್ ಇಂಟರ್ಪ್ರಿಟೇಷನನ್ನು ಮಾಡುವಂತಹ 3 ತತ್ವಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ತಿರುಳು ಮತ್ತು ಸಾರದ ವಿಷಯದಲ್ಲಿ ವಿವರವಾದ ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾರ್ಮೋನಿಯಸ್ ರೆಸಲ್ಯೂಷನ್ ಅಥವಾ ಸಾಮರಸ್ಯ ಅರ್ಥೈಸುವಿಕೆ, ಇದ್ರ ಜೊತೆಗೆ ನಾನ್ ಅಬ್ಸ್ಟೆಂಟೆ ಕ್ಲಾಸ್ ಅಂತಕ್ಕಂಥ ಒಂದು ವಿಷಯವನ್ನು ನಾನು ಚರ್ಚೆ ಮಾಡ್ತೇನೆ. ಅಲ್ಲದೆ ಕಲರೇಬಲ್ ಲೆಜಿಸ್ಲೇಷನ್, ಕೃತಕ ಶಾಸನ ಅಂತ ಹೇಳ್ತಾರೆ, ಇದ್ರ ಬಗ್ಗೆಯೂ ನಾನಿವತ್ತು ಚರ್ಚೆ ಮಾಡ್ತೇನೆ. ಈ 2 ವಿಷಯವನ್ನು ಚರ್ಚೆ ಮಾಡುವಂತಹ ಸಮಯ ಇದು. ಇಲ್ಲಿ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಂದರೆ ಏನು ಅಂತಂದರೆ, ಒಂದು ನೆನಪಿಟ್ಕೋಬೇಕು, ನಮ್ಮ ಸಂವಿಧಾನದ ಕರ್ತೃಗಳು ಯಾವುದೇ ಕಾರಣಕ್ಕೂ ಈ 2 ವ್ಯವಸ್ಥೆಗಳ ಮಧ್ಯೆ ಕಾನ್ಫ್ಲಿಕ್ಟನ್ನು, ಸಂಘರ್ಷವನ್ನು ತಂದಿಡುವಂತಹ ಉದ್ದೇಶ ಅವ್ರದ್ದು ಆಗಿಲ್ಲ ಅಂತಕ್ಕಂಥದ್ದನ್ನು ನ್ಯಾಯಾಲಯ ಪೂರ್ವಭಾವಿಯಾಗಿ ಯೋಚಿಸುತ್ತಾ ಈ ಸಮಸ್ಯೆಗಳನ್ನು ಬಗೆಹರಿಸ್ತದೆ. ಅಂದರೆ ಇದರ ಅರ್ಥ ಇಷ್ಟೇ, ಈ ನಮ್ಮ ಸಂವಿಧಾನ ಕರ್ತೃಗಳ ಉದ್ದೇಶ ಏನಾಗಿದೆ ಅಂತಂದರೆ, ಇಲ್ಲಿರ್ತಕ್ಕಂಥ ಏನು ಲಿಸ್ಟ್ 1 ಲಿಸ್ಟ್ 2 ಅಂತೇನು ಹೇಳ್ತೀವಿ ನಾವು, ಅನುಸೂಚಿ 7ರಲ್ಲಿ ನಾವು 3 ಲಿಸ್ಟ್ಗಳನ್ನು ಮಾಡಿದ್ದೀವಿ. ಈ ಲಿಸ್ಟ್ಗಳಲ್ಲಿ ಲಿಸ್ಟ್ 1 ಮತ್ತು ಲಿಸ್ಟ್ 2 ಅಂತ ಹೇಳ್ತೀವಿ ನಾವು. ಲಿಸ್ಟ್ 2 ಇದು ರಾಜ್ಯ ಪಟ್ಟಿ, ಇದು ಕೇಂದ್ರ ಪಟ್ಟಿ. ಈ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ವಿಷಯದಲ್ಲಿ ಏನಾದರೂ ಆ ರೀತಿಯಾದಂತಹ ಕಾನ್ಫ್ಲಿಕ್ಟ್ಗಳು ಉಂಟಾದರೆ, ಸಂಘರ್ಷ ಉಂಟಾದರೆ, ರಿಪಗ್ನೆನ್ಸಿನೂ ಅಂತ ಹೇಳ್ತಾರೆ ಅದಕ್ಕೆ, ಉಂಟಾದರೆ ಅದು ಬೇರೆ ಬೇರೆ ತೆರನಾದಂತಹ ಸಮಸ್ಯೆಗಳು ಉಂಟಾಗ್ಬೋದು. ಯಾವ ಸಮಸ್ಯೆಯಲ್ಲಿ ಯಾವ ತತ್ವವನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನಾವು ಆ ಚರ್ಚೆಯ ಮಧ್ಯದಲ್ಲಿದ್ದೀವಿ. ಅದರಲ್ಲಿ ಒಂದು ಭಾಗವಾಗಿ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಈಗ ಹಾರ್ಮೋನಿಯಸ್ ಸಾಮರಸ್ಯ ಅರ್ಥೈಸುವಿಕೆ ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅನ್ನೋದನ್ನು ನಾವು ನೋಡೋದಾದರೆ, ಈ ಪ್ರಕರಣದಲ್ಲಿ ಕಲ್ಕತ್ತಾ ಗ್ಯಾಸ್ ಕಂಪ್ನಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ
ಈ ತತ್ವವನ್ನು ಯಾಕೆ ಉಪಯೋಗ ಮಾಡಬೇಕು, ಈ ತತ್ವದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಮಗೆ ಹೇಳಿದೆ. ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ, ದೇರ್ ಮೇ ಬಿ ಓವರ್ಲ್ಯಾಪ್ಸ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ 2 lists. ಇಲ್ಲಿ ನಾವು 2 lists ಅಂದರೆ ಇವೇ 2 ಲಿಸ್ಟ್ಗಳನ್ನು ತೊಗೊಳ್ಬೋದು, ಇವೇ 2 ಲಿಸ್ಟ್ಗಳನ್ನು ತೊಗೊಳ್ಬೋದು. ಇಟ್ ಈಸ್ ಹೆಲ್ಡ್ ದಟ್ ಜುಡಿಷಿಯರಿ ಕ್ಯಾನ್ ಬ್ರಿಂಗ್ ಹಾರ್ಮನಿ ಬಿಟ್ವೀನ್ ದೆಮ್. ಅಂದರೆ ನ್ಯಾಯಾಂಗ ಅವು ಎರಡರ ಮಧ್ಯದಲ್ಲಿ ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ ಯಾವುದೇ 2 ವಿಷಯಗಳು ಒಂದರ ಮೇಲೆ ಮತ್ತೊಂದು ಏನು ವ್ಯಾಪ್ಯತೆಯನ್ನು ಒಳಗೊಂಡಿದ್ದರೆ ಪರಸ್ಪರ, ಇಫ್ ದೇ ಆರ್ ಓವರ್ಲ್ಯಾಪಿಂಗ್ ಈಚ್ ಅದರ್, ವೆನ್ ಎ ಲಾ ಈಸ್ ಮೇಡ್ ಬೈ ದ ಸೆಂಟರ್, if any of the section of that law is overlapping on the state matter. Otherwise, if a law is done by the state legislature and if any of the section of that particular law is overlapping on the subject matter of the union, ಈ ಎರಡೂ ಸಂದರ್ಭದಲ್ಲಿ ಅಂದರೆ ರಾಜ್ಯ ಮಾಡುವಂತಹ ಕಾನೂನು ಕೇಂದ್ರ ಪಟ್ಟಿಯ ವಿಷಯದಲ್ಲಿ ವ್ಯಾಪ್ತಿಗೊಂಡ್ರೆ ಅಥವಾ ಅದರಲ್ಲಿ ವ್ಯಾಪ್ತತೆಯನ್ನು ಹೊಂದಿದರೆ, ಅಥವಾ ಕೇಂದ್ರ ಮಾಡುವ ಶಾಸನದಲ್ಲಿ ರಾಜ್ಯದ ವಿಷಯದಲ್ಲಿ ವ್ಯಾಪ್ತತೆಯನ್ನು ಹೊಂದಿದರೆ, ಅಂತಹ ವಿಷಯವನ್ನು ನಾವು ಸಾಮರಸ್ಯದ ರೀತಿಯಲ್ಲಿ ಬಗೆಹರಿಸ್ತೇವೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ, ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಹೇಳಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಷ್ಟೇ ಅಲ್ಲದೆ ಮುಂದುವರೆದು ಅವರು ಏನು ಹೇಳ್ತಾರೆ ಅಂದರೆ, ಈ ಸಾಮರಸ್ಯ ಸಾಧ್ಯವೇ ಇಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್. ಅಂದರೆ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಮೊದಲು ತನ್ನ ಪ್ರಯತ್ನವನ್ನು ಆ ಎರಡೂ ವಿಷಯಗಳಲ್ಲಿ ಏನು ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷಕ್ಕೆ ಉಂಟಾದಂತಹ ಏನು ವಿಷಯಗಳಿರ್ತವೆ ಅದರಲ್ಲಿ ಸಾಮರಸ್ಯವನ್ನು ತರೋದಕ್ಕೆ ನೋಡ್ತಾರೆ. ಎರಡೂ ಅಂದರೆ ಬೋತ್ ಶುಡ್ ಬಿ ಸಕ್ಸಸ್ಫುಲ್. ಸ್ಟೇಟ್ ಲಾ ಆಲ್ಸೋ ಕ್ಯಾನ್ ಬಿ ಕ್ಯಾಪಬಲ್ ಆಫ್ ಇಂಪ್ಲಿಮೆಂಟಿಂಗ್, ಸೆಂಟ್ರಲ್ ಆಲ್ಸೋ ಕ್ಯಾನ್ ಬಿ ಕ್ಯಾಪಬಲ್ ಆಫ್ ಇಂಪ್ಲಿಮೆಂಟಿಂಗ್. ಆ ತೆರನಾದಂತಹ ಒಂದು ಏನು ಪರಿಹಾರವನ್ನು ಕೊಡೋದಾದರೆ ಆ ಪರಿಹಾರವನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ವಿ ಕಾಲ್ ಇಟ್ ಆ್ಯಸ್ ಎ ಸಾಮರಸ್ಯ ಅರ್ಥೈಸುವಿಕೆ ಅಥವಾ ವಿ ಕಾಲ್ ಇಟ್ ಆ್ಯಸ್ ಎ ಹಾರ್ಮೋನಿಯಸ್ ರೆಸಲ್ಯೂಷನ್. ಆದರೆ ಪ್ರಸಂಗ ಹೀಗೆ ಬರ್ಬೋದಲ್ಲ, ದೇರ್ ಮೇ ಬಿ ಎ ಸಿಚುವೇಶನ್ ವೇರ್ ದಿಸ್ ರೆಸಲ್ಯೂಷನ್ ಈಸ್ ನಾಟ್ ಪಾಸಿಬಲ್, ಹಾರ್ಮನಿ ಈಸ್ ನಾಟ್ ಪಾಸಿಬಲ್. ಒಂದು ವೇಳೆ ಆ ರೀತಿ ಹಾರ್ಮನಿ ಮಾಡುವಂತಹ ಪ್ರಯತ್ನ ಮಾಡಿದಾಗ ಆ ಕಾನೂನಿನ ಉದ್ದೇಶ ಸಫಲ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಇಫ್ ದ ಪರ್ಪಸ್ ಆಫ್ ದ ಲಾ ಈಸ್ ಗೋಯಿಂಗ್ ಟು ಬಿ ಡಿಫೀಟೆಡ್, ದೆನ್ ದ ಸುಪ್ರೀಂ ಕೋರ್ಟ್ ವಿಲ್ ಡಿಕ್ಲೇರ್ ದ್ಯಾಟ್ ದಿ ಯೂನಿಯನ್ ಲಾ ಪ್ರಿವೇಲ್ಸ್ ಓವರ್ ಸ್ಟೇಟ್ ಲಾ. ಅಂದರೆ ಒಕ್ಕೂಟದ ಕಾನೂನು ರಾಜ್ಯದ ಕಾನೂನನ್ನು ಶೂನ್ಯಗೊಳಿಸ್ತದೆ. ಅಂದರೆ ಇಫ್ ಎ ಪರ್ಟಿಕ್ಯುಲರ್ ಸೆಕ್ಷನ್, ಯಾವುದೇ ಒಂದು ಕಲಮು ಮಾತ್ರ ಇಲ್ಲಿ ಆ ರೀತಿಯಾದಂಥ ಏನು ಕಾನ್ಫ್ಲಿಕ್ಟನ್ನು ಅಥವಾ ಸಂಘರ್ಷವನ್ನು ತರ್ತದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಆ ಕಲಮನ್ನು ಶೂನ್ಯ ಮಾಡಲಾಗ್ತದೆ. ಯಾರ ಕಲಮನ್ನು? ರಾಜ್ಯದ ಶಾಸನದ ಕಲಮನ್ನು ಶೂನ್ಯ ಮಾಡಲಾಗ್ತದೆ. ಇಫ್ ದೇರ್ ಆರ್ 2 laws, one law is done by the union and the other law is done by the state or state legislature, then if the harmony is not possible, ಅಂದರೆ ಅಲ್ಲಿ ಸಾಮರಸ್ಯ ತರೋದಕ್ಕೆ ಸಾಧ್ಯ ಇಲ್ಲ ಅಂದರೆ, then the Supreme Court uses a doctrine called non-abstante clause. And according to non-abstante clause, the law enacted by the parliament prevails over the state law. ಅಂದರೆ ಸಂಸತ್ತು ಮಾಡಿದ ಕಾನೂನೇ ಅದು ವ್ಯಾಲಿಡ್ ಆಗುತ್ತೆ ಹೊರತು, ಸಿಂಧು ಆಗುತ್ತೆ ಹೊರತು, ಅದು ರಾಜ್ಯ ಮಾಡಿದ ಕಾನೂನು ಅಥವಾ ಆ ಕಾನೂನಿನ ಕಲಮು ಏನಿದೆ, ಸೆಕ್ಷನ್ ಏನಿದೆ, ಅದು ಮಾತ್ರ ಶೂನ್ಯ ಆಗುತ್ತೆ. ಆ ಕಲಮು ಏನಾಗುತ್ತೆ? ಆ ಕಲಮು ಇಟ್ ಬಿಕಮ್ಸ್ ಇನ್ವ್ಯಾಲಿಡ್ ಟು ದ್ಯಾಟ್ ಎಕ್ಸ್ಟೆಂಟ್, ಇನ್ವ್ಯಾಲಿಡ್ ಅಥವಾ ಶೂನ್ಯ ಆಗುತ್ತೆ. ಅಂದರೆ ಸೆಂಟ್ರಲ್ ಲಾ ಪ್ರಿವೇಲ್ಸ್ ಓವರ್ ದ ಸ್ಟೇಟ್ ಲಾ ಅಂತಕ್ಕಂಥದ್ದನ್ನು ನಾವು ಕಲ್ಕತ್ತಾ ಗ್ಯಾಸ್ ಕಂಪನಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನಾವು ನೋಡ್ಬೋದು. ಅಂದರೆ ಸುಪ್ರೀಂ ಕೋರ್ಟು ಮುಖ್ಯವಾಗಿ ಈ ಪ್ರಕರಣದಲ್ಲಿ 2 ಸಿದ್ಧಾಂತಗಳನ್ನು ಹೇಳುತ್ತೆ. ಒಂದು, ಯಾವುದು
ಸಾಮರಸ್ಯ ಅರ್ಥೈಸುವಿಕೆ ಅಂತಕ್ಕಂಥದ್ದು ಒಂದು, ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ನಾನ್ ಅಬ್ಸ್ಟೆಂಟೆ ಕ್ಲಾಸ್. ನಾನ್ ಅಬ್ಸ್ಟೆಂಟೆ ಕ್ಲಾಸ್ ಅರ್ಥ ಏನು ಅಂತಂದರೆ, ನಾವು ಸಾಮರಸ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ, ಎರಡು ಕಾನೂನಿನ ಮಧ್ಯೆ ಸಾಮರಸ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೇಂದ್ರದ ಕಾನೂನೇ ಪ್ರಾಬಲ್ಯತೆಯನ್ನು ಹೊಂದುತ್ತದೆ, ಅದೇ ಸರಿಯಾದ ಕಾನೂನು ಆಗ್ತದೆ. ಅದು ಯಾವುದು ಸಂಘರ್ಷವನ್ನು ಹೊಂದಿರ್ತದೆ ಅಂತಹ ರಾಜ್ಯದ ಕಾನೂನನ್ನು ಆ ಪ್ರಸಂಗದಲ್ಲಿ ಏನು ಮಾಡ್ತಾರೆ, ಅದನ್ನು ಶೂನ್ಯ ಮಾಡ್ತಾರೆ, ಅಥವಾ ಆ ಸೆಕ್ಷನ್ನ ಆ ಕಲಮನ್ನು ಮಾತ್ರ ಶೂನ್ಯ ಮಾಡ್ತಾರೆ. ಈ ಪದ್ಧತಿಗೆ ನಾವೇನು ಹೇಳ್ತೀವಿ ಅಂದರೆ ನಾನ್ ಅಬ್ಸ್ಟೆಂಟೆ ಕ್ಲಾಸ್ ಅಂಥೇಳಿ ಹೇಳ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮುಂದುವರೆದು ಈ ಪ್ರಕರಣ ಅಂದರೆ ನಾವೇನು ಈ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ ಏನು ಹೇಳ್ತೀವಿ, ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು DPSPಯಲ್ಲೂ ಕೆಲವು ಪ್ರಕರಣಗಳಲ್ಲಿ ಕಂಡಿದ್ದೀವಿ. DPSP ಮತ್ತು ಫಂಡಮೆಂಟಲ್ ರೈಟನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿಯೂ DPSU ಮೇಲೋ ಅಥವಾ ಫಂಡಮೆಂಟಲ್ ರೈಟ್ ಮೇಲೋ ಅಂತಕ್ಕಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅಲ್ಲಿಯೂ ಕೂಡ ಈ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಥವಾ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತೇನು ಹೇಳ್ತೀವಿ, ವ್ಯಾಖ್ಯಾನ ಮಾಡುವಂತಹ ಒಂದು ಪದ್ಧತಿಯನ್ನು ಅಲ್ಲಿ ಉಪಯೋಗ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ತಾ ಅಂತಹದೇ ಒಂದು ಕೇಸನ್ನು ನಾವು ಪ್ರಕರಣವನ್ನು ಇಲ್ಲಿ ತೆಗೆದುಕೊಳ್ಳೋಣ. ಅಂತಹದೇ ಒಂದು ಪ್ರಕರಣವನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ. ಈ ಪ್ರಕರಣದ ಹೆಸರು ಗುಜರಾತ್ ಯೂನಿವರ್ಸಿಟಿ ವರ್ಸಸ್ KR ಮುಧೋಳ್ಕರ್ ಅಂತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿಯೂ ಕೂಡ ನಾವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ನ ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಥವಾ ಸಾಮರಸ್ಯ ಅರ್ಥೈಸುವಿಕೆಯ ತತ್ವವನ್ನು ಇದರಲ್ಲಿ ನಾವು ಅಳವಡಿಸಿದ್ದೀವಿ. ಹೇಗೆ ಅಳವಡಿಸಿದರು ಸುಪ್ರೀಂ ಕೋರ್ಟ್ ಅನ್ನೋದನ್ನು ನಾವು ಕೂಲಂಕಷವಾಗಿ ತಿಳಿದುಕೊಳ್ಳುವುದಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣ. ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ, ಎರಡು ಎಂಟ್ರಿಗಳ ಮಧ್ಯ ಓವರ್ಲ್ಯಾಪಿಂಗ್ ಇದೆ. ಒಂದು ಲಿಸ್ಟ್ 1ನ ಎಂಟ್ರಿ ನಂಬರ್ 66, ಲಿಸ್ಟ್ 1ನ ಅಥವಾ ಪಟ್ಟಿ 1ರ 66ನೇ ಎಂಟ್ರಿ, 66ನೇ ಪ್ರಾವಧಾನ ಎಂಟ್ರಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಏನಾಗಿದೆ, ಏನು ಬರೆದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಕೋಆರ್ಡಿನೇಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣ ವಿಭಾಗದಲ್ಲಿ ನಾವು ಮಾನದಂಡಗಳನ್ನು ಮಾಡ್ತಕ್ಕಂಥದ್ದು, ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದು, ಈ ಮಾನದಂಡಗಳನ್ನು ತಯಾರು ಮಾಡ್ತಕ್ಕಂಥದ್ದು ಇದು ಕೇಂದ್ರದ ಕೆಲಸ. ಲಿಸ್ಟ್ 1 ಕೇಂದ್ರದ ಕೆಲಸ ಅಂದರೆ ಯೂನಿಯನ್ನಿನ ಕೆಲಸ ಅಥವಾ ಸಂಸತ್ತಿನ ಕೆಲಸ. ಸಂಸತ್ತಿಗೆ ಅಧಿಕಾರ ಇದೆ ಏನು ಮಾಡಲಿಕ್ಕೆ, ಕಾನೂನು ಮಾಡಲಿಕ್ಕೆ. ಎಂಥ ವಿಷಯದಲ್ಲಿ ಕಾನೂನು ಮಾಡಲಿಕ್ಕೆ, ಮಾನದಂಡಗಳನ್ನು ನಿರ್ಧರಿಸೋದು ಮತ್ತು ಕೋಆರ್ಡಿನೇಷನ್, ಎರಡು ಸಂಸ್ಥೆಗಳಲ್ಲಿ ಅಥವಾ ರಾಜ್ಯ ಮತ್ತು ಕೇಂದ್ರದಲ್ಲಿ ಕೋಆರ್ಡಿನೇಷನ್ ಸಹಕಾರವನ್ನು ಮಾಡಲಿಕ್ಕೆ ಅವರು ಕಾನೂನುಗಳನ್ನು ಮಾಡ್ಬೋದು. ಯಾವುದು, ನಮ್ಮ ಸಂಸತ್ತು ಕಾನೂನು ಮಾಡ್ಬೋದು. ಯಾವ ವಿಷಯದಲ್ಲಿ, ಸಂಸ್ಥೆಗಳು. ಎಂತಹ ಸಂಸ್ಥೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳ ವಿಷಯದಲ್ಲಿ. ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಯ ವಿಷಯದಲ್ಲಿ ನಾವೇನು ಮಾಡ್ಬೋದು, ಮಾನದಂಡಗಳನ್ನು ಫಿಕ್ಸ್ ಮಾಡಲಿಕ್ಕೆ ನಾವು ಅಂದರೆ ಸಂಸತ್ತು ಕಾನೂನನ್ನು ಮಾಡ್ಬೋದು ಅನ್ನೋದನ್ನು ನಾವು ಲಿಸ್ಟ್ 1ನಲ್ಲಿ ಕಾಣ್ತೀವಿ. ಈಗ ಲಿಸ್ಟ್ 2ನಲ್ಲಿ ಇದೇ ಥರನಾದಂಥ ಒಂದು ಎಂಟ್ರಿ ಇದೆ. ಏನು ಲಿಸ್ಟ್ 2ನಲ್ಲಿ ಎಂಟ್ರಿ ಇದೆ ಅಂತಂದರೆ, ಲಿಸ್ಟ್ 2(11). ಆಮೇಲೆ ಕಾರಣಾಂತರದಿಂದ ಇದನ್ನು ಲಿಸ್ಟ್ 3ಗೆ ಹಾಕಿದರು. ಅದನ್ನು ಬಿಡೋಣ. ಈಗ ಏನು ಪ್ರಕರಣ ನಡೆದಾಗ ಮಾತ್ರ ಇದು ಎಂಟ್ರಿ 11 ಆಗಿತ್ತು, ಲಿಸ್ಟ್ 2. ಇಲ್ಲಿ ಲಿಸ್ಟ್ 2 ಅಂತ ಹೇಳಿದ ಕೂಡಲೇ ಇದಕ್ಕೆ ನಾವು ರಾಜ್ಯ ಪಟ್ಟಿ ಅಂತ ಹೇಳಬೇಕಾಗ್ತದೆ, ಲಿಸ್ಟ್ 1 ಅಂದರೆ ಕೇಂದ್ರ ಪಟ್ಟಿ ಅಂತ ಹೇಳಬೇಕಾಗ್ತದೆ. ಈ ಎರಡು ಪಟ್ಟಿಗಳಲ್ಲಿ ನಾನೇನು ಇಲ್ಲಿ ಹೇಳಿದ್ದೀನಿ ಅದೇ ವ್ಯತ್ಯಾಸವನ್ನು ಇಲ್ಲಿ ನಾವು ನೋಡ್ತೀವಿ. ಹಾಗಿದ್ರೆ ಲಿಸ್ಟ್ 2 ಏನು ಹೇಳ್ತದೆ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನು, ಸ್ಟೇಟ್ಸ್ ಪವರ್, ಇಟ್ ಈಸ್ ಗಿವನ್ ಎ ಪವರ್ ಟು ದ ಸ್ಟೇಟ್. ಏನಕ್ಕೆ, ಟು ಪ್ರಿಸ್ಕ್ರೈಬ್ ಮೀಡಿಯಮ್ ಆಫ್ ಎಜುಕೇಷನ್. ಟು ಪ್ರಿಸ್ಕ್ರೈಬ್ ಮೀಡಿಯಮ್ ಆಫ್ ಎಜುಕೇಷನ್. ಕಲಿಕಾ ಭಾಷಾ ಮಾಧ್ಯಮವನ್ನು ಓದಲಿಕ್ಕೆ ಯಾವ ಭಾಷೆಯನ್ನು ನಾವು ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನಿಸುವಂತಹ ಅಧಿಕಾರವನ್ನು ಇಲ್ಲಿ ರಾಜ್ಯಗಳಿಗೆ ಕೊಡಲಾಗಿದೆ. ಅಂದರೆ ಇದು ಒಕ್ಕೂಟಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇವೆರಡನ್ನು ನಾವು ಇಲ್ಲಿ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಗುಜರಾತ್ ಸರ್ಕಾರ ಒಂದು ಕಾನೂನನ್ನು ಮಾಡುತ್ತೆ. ಏನು ಕಾನೂನು ಮಾಡುತ್ತೆ ಅದು, ಎಲ್ಲ ಎಜುಕೇಷನ್ ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಆಗಿ ಗುಜರಾತಿ ಲ್ಯಾಂಗ್ವೇಜ್ ಇರಬೇಕು ಅಂತಕ್ಕಂಥ ಕಾನೂನನ್ನು ಅದು ಮಾಡ್ತದೆ.
ಯಾವುದು ರಾಜ್ಯ ಸರ್ಕಾರ ಒಂದು ಭಾಷೆಯನ್ನು ಪ್ರಿಸ್ಕ್ರೈಬ್ ಮಾಡಿಬಿಡ್ತದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಏನು ಮಾಡಬೇಕು ಅಂದರೆ ಗುಜರಾತಿಯನ್ನು ಶಿಕ್ಷಣದ ಮಾಧ್ಯಮವಾಗಿ ಉಪಯೋಗಿಸಬೇಕು ಅಂತಕ್ಕಂತಹ ಒಂದು ಕಾನೂನನ್ನು ಜಾರಿ ಮಾಡುತ್ತೆ. ಆವಾಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಈ ಮಾತೃಭಾಷೆಯ ಕಾನ್ಸೆಪ್ಟನ್ನು ನಾವು ಪ್ರೈಮರಿ ಶಾಲೆಗಳಲ್ಲಿ ಅನ್ವಯಿಸಬೇಕು, ಅದನ್ನು ಪಾಲಿಸಬೇಕು ಅಂತಕ್ಕಂಥ ನಿಯಮ ಇದೆ, ಅದು ಒಪ್ತಕ್ಕಂಥದ್ದು. ಆದರೆ ಶಿಕ್ಷಣ ಮೇಲೆ ಹೋದಂಗೆ ಭಾಷೆ ಒಂದು ಅಬ್ಸ್ಟ್ಯಾಕಲ್ ಆಗಬಾರ್ದು, ಅದೊಂದು ನಮಗೆ ತಡೆ ಉಂಟು ಮಾಡಬಾರ್ದು. ಯಾಕೆ ಅಂದರೆ ನೀವು ಉನ್ನತ ಶಿಕ್ಷಣವನ್ನು ನೀವು ಓದಬೇಕಂದ್ರೆ ನಿಮಗೆ ಸ್ವಾತಂತ್ರ್ಯ ಇರಬೇಕು. ಯಾವುದೇ ಭಾಷೆಯಲ್ಲಿ ನೀವು ಓದಲಿಕ್ಕೆ ಅವಕಾಶ ಇರಬೇಕು. ಯಾಕೆ ಯಾವುದೇ ಭಾಷೆ ಅಂತ ನಾವು ಹೇಳ್ತೀವಿ ಅಂದರೆ ನಿಮಗೆ ಸರಿಯಾದ ರಿಸೋರ್ಸ್ ಸಿಗಬೇಕು, ಪುಸ್ತಕಗಳು ಸಿಗಬೇಕು, ಆಮೇಲೆ ಮಟೀರಿಯಲ್ ಸಿಗಬೇಕು ಅಂತಂದರೆ ನಿಮಗೆ ನಿಮ್ಮದೇ ಆದಂಥ ಭಾಷೆಯಲ್ಲಿ ನೀವು ಓದಲಿಕ್ಕೆ ಅವಕಾಶ ಇರಬೇಕು. ಅಂತಹ ಒಂದು ವಿಷಯವನ್ನು ಇಲ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆದಾಗ ಸರ್ವೋಚ್ಚ ನ್ಯಾಯಾಲಯ ಏನು ನೋಡುತ್ತೆ ಅಂತಂದರೆ ಕಾನೂನಿನ ಉದ್ದೇಶವನ್ನು ನೋಡುತ್ತೆ. ಅಂದರೆ ಕೇಂದ್ರದ ಕಾನೂನಿನ ಉದ್ದೇಶ ಮತ್ತು ರಾಜ್ಯದ ಕಾನೂನಿನ ಉದ್ದೇಶವನ್ನು ನೋಡುತ್ತೆ. ಇಲ್ಲೇನಾಗಿದೆ, ರಾಜ್ಯದ ಕಾನೂನು ಕೇಂದ್ರದ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕೇಸಿನಲ್ಲಿ ಕೇಂದ್ರ ಏನು ಮಾನದಂಡಗಳನ್ನು ಫಿಕ್ಸ್ ಮಾಡುವಂತಹ ಏನು ಕೇಂದ್ರಕ್ಕೆ ಅಧಿಕಾರ ಇದೆ, ಕೇಂದ್ರ ಅಂದರೆ ಇಲ್ಲಿ ಸಂಸತ್ತಿಗೆ ಅಧಿಕಾರ ಇದೆ, ಆ ಅಧಿಕಾರವನ್ನು ಸರಿಯಾದ ಅಧಿಕಾರ ಎಂದು ತೀರ್ಮಾನಿಸಿ ಈ ಹೈಯರ್ ಎಜುಕೇಷನ್ನಲ್ಲಿ ಶಿಕ್ಷಣವನ್ನು ಕಂಪಲ್ಸರಿಯಾಗಿ ನೀವು ಗುಜರಾತ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ತೀರ್ಮಾನವನ್ನು ಕೊಟ್ಟು ಹಾರ್ಮೋನಿಯಸ್ ಆಗಿ ಈ ವ್ಯವಸ್ಥೆಯನ್ನು ಅಥವಾ ಈ ಏನು ಕಾನ್ಫ್ಲಿಕ್ಟ್ ಇದೆಯಲ್ಲ ಈ ಕಾನ್ಫ್ಲಿಕ್ಟನ್ನು ಬಗೆಹರಿಸಿದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡಬಹುದು. ಅಂದರೆ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಥವಾ ಸಾಮರಸ್ಯ ಅರ್ಥೈಸುವಿಕೆ ಅನ್ನೋದು ಇಷ್ಟೇ. ಯಾವುದೇ ಸಂದರ್ಭದಲ್ಲಿ ಒಂದು ವಿಷಯ ಇನ್ನೊಂದರಲ್ಲಿ ಓವರ್ಲ್ಯಾಪ್ ಆಗಿದ್ದರೆ ಆ ಓವರ್ಲ್ಯಾಪನ್ನು ಸರಿಪಡಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸುವಂತಹ ಅಥವಾ ಇಂಟರ್ಪ್ರಿಟರ್ ಆಗುವಂತಹ ಸರ್ವೋಚ್ಚ ನ್ಯಾಯಾಲಯ ಆ ರೀತಿ ಮಾಡೋದರಿಂದ ಇಬ್ಬರ ಉದ್ದೇಶಗಳು ಸಫಲ ಆಗಬೇಕು. ಅಂದರೆ ಉನ್ನತ ಶಿಕ್ಷಣದಲ್ಲಿ ನೀವು ಇದೇ ಭಾಷೆ ಇರಬೇಕು ಅಂತ ಹೇಳುವಂತಹ ನಿಮ್ಮ ನಿರ್ಧಾರ, ರಾಜ್ಯದ ನಿರ್ಧಾರ ಸರಿ ಇಲ್ಲ, ಕೇಂದ್ರದ ನಿರ್ಧಾರ ಏನಿದೆ ಅದು ಭಾಷಾ ಸ್ವಾತಂತ್ರ್ಯವನ್ನು ನೀವು ಕೊಡಬೇಕು, ಶಿಕ್ಷಣ ಭಾಷಾ ಸ್ವಾತಂತ್ರ್ಯವನ್ನು ಅದು ಇರಬೇಕು ಅಂತಕ್ಕಂಥದ್ದನ್ನು ಏನು ನಿಲುವು ಕೇಂದ್ರದ್ದಿದೆ ಅದನ್ನು ಒಪ್ಕೊಳ್ಬೇಕಾದಂಥದ್ದೇ ನಿಮ್ಮ ನಿಲುವು ಸರಿ ಇಲ್ಲ ಅಂಥೇಳಿ ಹಾರ್ಮೋನಿಯಸ್ಲಿ ಅಥವಾ ಸಾಮರಸ್ಯವಾಗಿ ಈ ಒಂದು ಸಮಸ್ಯೆಯನ್ನು ಈ ಪ್ರಕರಣದಲ್ಲಿ ಬಗೆಹರಿಸ್ತದೆ. ಇದೇ ತೆರನಾದಂತಹ ಇನ್ನೊಂದು ಪ್ರಕರಣ DAV ಕಾಲೇಜ್ ಆಫ್ ಪಂಜಾಬ್ನ DAV ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ದಲ್ಲೂ ಇದೇ ಪ್ರಕರಣ ಮುಂದೆ ಬರುತ್ತೆ. ಆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಏನಾಗುತ್ತೆ, ಈ ಪ್ರಕರಣವನ್ನು ಉಲ್ಲೇಖಿಸಿ ನೀವು ಮೂರನೇ ಕೇಸ್ ಲಾ ಬರೆಯೋದಾದರೆ ನೀವು DAV ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ದಲ್ಲಿ ಆ ವಿಷಯವನ್ನು ನೀವು ಬರೀಬೋದು. ಬಟ್ ವಿಷಯ ಇಲ್ಲಿರ್ತಕ್ಕಂಥ ಏನು ಕಾನ್ಫ್ಲಿಕ್ಟ್ ಇದೆ ಇದೇ ಆಧಾರದ ಮೇಲೆ ಆ ಪ್ರಕರಣದಲ್ಲಿ ತೀರ್ಪು ಕೊಡಲಾಯಿತು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಂಥದ್ದೇ ಇನ್ನೊಂದು ಪ್ರಕರಣವನ್ನು ನಾವಿಲ್ಲಿ ನೋಡೋದಾದರೆ ಓಹೆನ್ ಮಹೀಂದ್ರ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಈ ನಮ್ಮ ಬಾರ್ ಕೌನ್ಸಿಲ್ ಆ್ಯಕ್ಟ್ ಏನಿದೆ, ವಕೀಲ ಪರಿಷತ್ತಿನ ಅಧಿನಿಯಮ 1961ರಲ್ಲಿ ಇರ್ತಕ್ಕಂತಹ ಒಂದು ಏನು ಓವರ್ಲ್ಯಾಪನ್ನು ಅಥವಾ ವ್ಯಾಪ್ತಿಯನ್ನು, ಒಂದು ವ್ಯಾಪ್ತಿಯ ಮೇಲೆ ಇನ್ನೊಂದು ವ್ಯಾಪ್ತಿ ಪರ್ಯಾಪ್ತವಾಗುವಂತಹ ಒಂದು ಸಂದರ್ಭವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿಯೂ ಕೂಡ ನೀವು ಲಿಸ್ಟ್ 1ನಲ್ಲಿ ನೋಡಿ, ಈ ಲಿಸ್ಟ್ 1 ನಿಮಗೆ ಪಾರ್ಲಿಮೆಂಟ್ಗೆ ಏನು ಅಧಿಕಾರ ಕೊಡುತ್ತೆ, ಈ ವಿದ್ಯಾರ್ಹತೆ, ವಕಾಲತ್ತು ನಡೆಸುವಂಥವರ ವಿದ್ಯಾರ್ಹತೆ, ಅವರ ಸನದ್ ಮಾಡುವಂತಹದ್ದು ಮತ್ತು ಅವರ ಪ್ರಾಕ್ಟೀಸು, ಡಿಸಿಪ್ಲಿನ್ ಈ ವಿಷಯದ ಮೇಲೆ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಾನೂನು ರೂಪುಗೊಂಡಿದೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಈ ಲಿಸ್ಟನ್ನು ನಾವು ನೋಡಿದಾಗ ಲೀಗಲ್, ಮೆಡಿಕಲ್ ಆ್ಯಂಡ್ ಅದರ್ ಪ್ರೊಫೆಷನ್ಸ್, ಅಂದರೆ ನೀವು ಏನು ಈ ಲೀಗಲ್ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನೀವು, ಕಾನೂನು, ವೈದ್ಯಕೀಯ ಮತ್ತು ಬೇರೆ ವೃತ್ತಿಪರ
ವೃತ್ತಿಪರ ಶಿಕ್ಷಣಗಳೇನಿದ್ದಾವೆ ಇವು ಈ ಕನ್ಕರೆಂಟ್ ಲಿಸ್ಟ್ ಅಥವಾ ಲಿಸ್ಟ್ 3ರಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಎರಡರ ಮಧ್ಯೆ ನಮಗೇನಾಗುತ್ತೆ ಅಂದರೆ ಓವರ್ಲ್ಯಾಪ್ ಕಾಣಿಸ್ತಾ ಇದೆ. ಈ ಓವರ್ಲ್ಯಾಪನ್ನು ಸುಪ್ರೀಂ ಕೋರ್ಟು ಹೇಗೆ ಬಗೆಹರಿಸ್ತು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇದನ್ನು ಪ್ರಶ್ನೆ ಮಾಡಿದಂತಹ ಮಹೇಂದ್ರ ಅವರು ಏನು ಪ್ರಶ್ನೆ ಮಾಡಿದ್ರು, ಈ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಎರಡೂ ಕಾನೂನನ್ನು ನೀವು ಸಾಮರಸ್ಯದ ತತ್ವದ ಮೇಲೆ, ಸಾಮರಸ್ಯದ ಅರ್ಥೈಸುವಿಕೆ ಅಂತ ಏನು ಹೇಳ್ತೀವಿ, ಅರ್ಥೈಸುವಿಕೆ ಅಥವಾ ಹಾರ್ಮೋನಿಯಸ್ ರೆಸಲ್ಯೂಷನ್ ಅಂತ ಏನು ಹೇಳ್ತೀವಿ, ಆ ಪ್ರಕರಣದಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ವ್ಯಾಪ್ತಿ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಕಾನೂನಿನ ಈ ವ್ಯಾಪ್ತಿ ಏನಿದೆಯಲ್ಲ, ಈ ವ್ಯಾಪ್ತಿ ಸಂಸತ್ತಿಗೆ ಸೇರುವಂಥದ್ದು ಅಧೀನ ನ್ಯಾಯಾಲಯಗಳಿಗೆ, ಅಂದರೆ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದ್ದಾವೆ ಆ ನ್ಯಾಯಾಲಯಗಳ ವಿಷಯದಲ್ಲಿ ಅಂಥ ಏನು ಕಾನೂನಿದೆ ಅದನ್ನು ರಾಜ್ಯ ನಿರ್ವಹಿಸ್ಬೋದು ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟು ಇಲ್ಲಿ ಸಾಮರಸ್ಯದ ರೀತಿಯಲ್ಲಿ ಈ ಒಂದು ವಿವಾದವನ್ನು ಬಗೆಹರಿಸಿದ್ದನ್ನು ನಾವು ಈ ಪ್ರಕರಣದಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಈಗ ಮೂರನೆಯ ಸಿದ್ಧಾಂತವನ್ನು ನೋಡುವಂತಹ ಸಮಯ, ಕಲರೇಬಲ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ನಾವು. ಈ ಕಲರೇಬಲ್ ಲೆಜಿಸ್ಲೇಷನ್ಗೆ ಕೃತಕ ಶಾಸನ ಅಂತಲೂ ಹೇಳ್ಬೋದು ಅಥವಾ ದುಷ್ಟ ಶಾಸನ ಅಂತಲೂ ಹೇಳ್ಬೋದು ನಾವು. ಯಾಕೆ ಈ ಮಾತನ್ನು ನಾವು ಹೇಳ್ತೀವಿ, ಆ ಶಬ್ದವನ್ನು ಹೇಳ್ತೀವಿ ಅಂತಂದರೆ, ಯಾವುದನ್ನು ನೇರವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಪರೋಕ್ಷವಾಗಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ತತ್ವ. ವಾಟ್ ಕ್ಯಾನಾಟ್ ಬಿ ಡನ್ ಡೈರೆಕ್ಟ್ಲಿ ಆಲ್ಸೋ ಇಟ್ ಕ್ಯಾನಾಟ್ ಬಿ ಡನ್ ಇಂಡೈರೆಕ್ಟ್ಲಿ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಮಾಲಫೈಡ್ ಅಂದರೆ ದುರುದ್ದೇಶದಿಂದ ಈ ರೀತಿಯಾದಂತಹ ಪ್ರಯತ್ನಗಳನ್ನು ಶಾಸಕಾಂಗಗಳು ಮಾಡುವಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಅಂಥ ಸಂದರ್ಭದಲ್ಲಿಯೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರವೇಶಿಸಿ ಈ ತೆರನಾದಂತಹ ವ್ಯವಸ್ಥೆಯನ್ನು ವಿರೋಧಿಸ್ತದೆ ಮತ್ತು ಅಂತಹ ಕಾನೂನನ್ನು ಅಸಂವಿಧಾನಕ ಅಂಥೇಳಿ ಸುಪ್ರೀಂ ಕೋರ್ಟು ನಿರ್ಧರಿಸಿದಂತಹ ಅನೇಕ ಪ್ರಸಂಗಗಳನ್ನು ನಾವು ಕಾಣಬಹುದು. ಅಂದರೆ ಕಲರೇಬಲ್ ಲೆಜಿಸ್ಲೇಷನ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ವಿ ಹ್ಯಾವ್ ಟು ಸಿ ದಿಸ್ ಕಾನ್ಸೆಪ್ಟ್ ಫಸ್ಟ್. ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂತ ಹೇಳ್ತಾರೆ. ಏನು ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅಂದರೆ ಕಾನೂನು ಮಾಡುವ ಸಾಮರ್ಥ್ಯ ಆ ಸದನಕ್ಕಿದೆಯಾ? ಅದು ಲೆಜಿಸ್ಲೇಚರ್ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಇರ್ಬೋದು. ವೆದರ್ ಇಟ್ ಹ್ಯಾಸ್ ಗಾಟ್ ದ್ಯಾಟ್ ಕಾಂಪಿಟೆನ್ಸ್, ಅದಕ್ಕೆ ಆ ಅಧಿಕಾರ ಇದೆಯಾ? ಆ ಅಧಿಕಾರ ಇದೆಯಾ ಅಂಥೇಳಿ ನಾವು ನೋಡುವುದಾದ್ರೆ ನಾವೆಲ್ಲಿ ನೋಡ್ಬೋದು? ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3ನಲ್ಲಿ ನಾವು ಯಾವ್ಯಾರಿಗೆ ಯಾವ ಅಧಿಕಾರ ಇದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಅವರಿಗೆ ಅಧಿಕಾರ ಇಲ್ಲದೇ ಕಾನೂನು ಮಾಡಿದ್ದಾರೆ, ಅಂದರೆ ಅತಿಕ್ರಮಣ ಮಾಡಿದ್ದಾರೆ, ಟ್ರಾನ್ಸ್ಗ್ರೆಷನ್, ಅತಿಕ್ರಮಣ ಮಾಡಿದ್ದಾರೆ ಅಂಥೇಳಿ ನಾವು ಹೇಳೋದಾದರೆ, ಆ ಅತಿಕ್ರಮಣ ಹೇಗಿರಬೇಕು? ಅತಿಕ್ರಮಣ ಪಕ್ಕಾ ಇರಬೇಕು. ಅಥವಾ ಕಾನೂನನ್ನು ನೋಡಿದರೆ ನಮಗೆ ಕ್ಲಿಯರಾಗಿ ಮ್ಯಾನಿಫೆಸ್ಟ್ಲಿ ಇಟ್ ಈಸ್ ಅಬ್ಸರ್ವ್ಡ್, ಮ್ಯಾನಿಫೆಸ್ಟ್ಲಿ ಇಟ್ ಕ್ಯಾನ್ ಬಿ ಸೀನ್. ಅಂದರೆ ನಮಗೆ ಅತಿ ಗ್ಲೇರಿಂಗ್ ಆಗಿ ಫಳಫಳ ಹೊಳೆಯುವಂಗೆ ಕಾಣಿಸ್ತದೆ, ಇದು ಇವ್ರ ಸಬ್ಜೆಕ್ಟೇ ಅಲ್ಲ. ಅಂದರೆ ಉದಾಹರಣೆಗೆ ರೈಲ್ವೆ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಏನು ವಿಧಾನಮಂಡಲ ಕಾನೂನು ಮಾಡಿದರೆ ನಮಗೆ ಕಾಣಿಸ್ತದೆ, ಇವ್ರ ವಿಷಯನೇ ಅಲ್ಲ ಅಂಥೇಳಿ. ಅದನ್ನು ನೇರವಾಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅತಿಕ್ರಮಣವನ್ನು ಈ ರೀತಿಯಾದ ಸಂದರ್ಭದಲ್ಲಿ ಹೀಗೆ ಕಾನೂನನ್ನು ಮಾಡಿದರೆ, ಅಂದರೆ ಇನ್ನೊಬ್ಬರ ಲಿಸ್ಟಿನಲ್ಲಿ ಇನ್ನೊಬ್ಬರ ಪಟ್ಟಿಯಲ್ಲಿ ಇರುವ ವಿಷಯದ ಮೇಲೆ ಕಾನೂನನ್ನು ಮಾಡಿದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ನೇರವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಡಿಕ್ಲೇರ್ ಮಾಡುತ್ತೆ. ಯಾವುದೇ ಸಂಶಯನೇ ಇಲ್ಲ. ಆದರೆ ಈ ರೀತಿ ಯಾರು ಮಾಡೋಲ್ಲ. ನೋ ಲೆಜಿಸ್ಲೇಚರ್ ಕ್ಯಾನ್ ಡೂ, ನೀದರ್ ಪಾರ್ಲಿಮೆಂಟ್ ನಾರ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಕ್ಯಾನ್ ನಾರ್ಮಲಿ ವಿಲ್ ನಾಟ್ ಡೂ ದಿಸ್. ಇದನ್ನು ಮಾಡೋದಿಲ್ಲ. ಆದರೆ ಹೇಗೆ ಮಾಡ್ತಾರೆ? ಇದನ್ನೇ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಏನು ಅದು ನಿಮಗೆ ನೋಡಿದರೆ ಸಬ್ಜೆಕ್ಟ್ ಮ್ಯಾಟ್ರೇ ಅಂತ ಕಾಣಿಸ್ಬೋದು, ಆದರೆ ಮಾರುವೇಷದಲ್ಲಿ ಅಂತ ಹೇಳ್ತಾರೆ. ಅಂದರೆ ರಹಸ್ಯ ರೀತಿಯಲ್ಲಿ ಅಥವಾ ಪರೋಕ್ಷ ರೀತಿಯಲ್ಲಿ. ಅಂದರೆ ಕಾನೂನು ಹೇಗಿರುತ್ತೆ ಅಂತಂದರೆ, ನೋಡಿದರೆ ಮೇಲ್ನೋಟಕ್ಕೆ ಹೌದು ಇದು ರಾಜ್ಯದ ವಿಷಯವೇ ಅನ್ಬೇಕು, ಆದರೆ ಅದು
ಕೇಂದ್ರದ ವಿಷಯಕ್ಕೆ ಕೈ ಹಾಕಿರ್ತಾರೆ. ಅಥವಾ ಇದು ಕೇಂದ್ರದ ವಿಷಯ ಇದ್ದು, ರಾಜ್ಯದ ವಿಷಯ ಇದ್ದು ಕೇಂದ್ರವೇ ಕಾನೂನು ಮಾಡಿ ಅದನ್ನು ಈ ರೀತಿಯಾಗಿ ಹೇಳ್ಬೋದು. ಇಂತಹ ಕಾನೂನುಗಳಿಗೆ ನಾವೇನು ಹೇಳ್ತೀವಿ, ಕಲರೆಬಲ್ ಲೆಜಿಸ್ಲೇಷನ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಕಲರೆಬಲ್ ಲೆಜಿಸ್ಲೇಷನ್ ಅಂದರೆ ಕೃತಕ ಕಾನೂನು ಅಂತ ಹೇಳಿ ಹೇಳ್ತೀವಿ. ಇದಕ್ಕೆ ಇನ್ನೂ ಒಂದು ಹೆಸರು ಇದೆ. ಆ ಹೆಸರು ಏನಂದ್ರೆ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ನು ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಇತ್ತೀಚೆಗೆ ಅಂತಹ ಒಂದು ಶಬ್ದವನ್ನು ಉಪಯೋಗ ಮಾಡಿದ ಪ್ರಸಂಗವನ್ನು ನಾನು ನಂತರದಲ್ಲಿ ಹೇಳ್ತೀನಿ. ಹಾಗಿದ್ದರೆ ಈ ರೀತಿಯಾಗಿ ಕಾನೂನನ್ನು ಎಲ್ಲಿ ಅವರಿಗೆ ಅವ್ರ ವಿಷಯವೇ ಅಲ್ವೋ ಬೇರೆ ರೀತಿಯಲ್ಲಿ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಮಾಡುವಂತಹ ಕಾನೂನಿನ 2 ಕೇಸ್ ಲಾಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ 1ನೇ ಕೇಸ್ ಲಾ ನಾವು ಇದನ್ನೇ ನೋಡೋಣ. JW ಬೇಲಿ ವರ್ಸಸ್ ಡೆಕ್ಸೆಲ್ ಫರ್ನಿಚರ್ ಕಂಪನಿ. ಇದು ಆ್ಯಕ್ಚುಲಿ ಅಮೇರಿಕನ್ ಕೇಸ್. ಇದು ಅಮೇರಿಕದ ಕೇಸು, ಅಮೇರಿಕನ್ ಕೇಸ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಫೆಡರಲ್ ಗೌರ್ಮೆಂಟು ಇರುತ್ತೆ, ಆಮೇಲೆ ಸ್ಟೇಟ್ ಗೌರ್ಮೆಂಟು ಇರುತ್ತೆ. ನೆನ್ಪಿಟ್ಕೊಳ್ಳಿ, ಅಮೇರಿಕದ ವಿಷಯದಲ್ಲಿ ನಾವು ಅದಕ್ಕೆ ಅತಿ ಶುದ್ಧ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ. ಶುದ್ಧ ಒಕ್ಕೂಟ ವ್ಯವಸ್ಥೆ ಅಥವಾ ಪರ್ಫೆಕ್ಟ್ ಫೆಡರಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಟ್ಯಾಕ್ಸಿಂಗ್ ಸಬ್ಜೆಕ್ಟ್ ಇದೆಯಲ್ಲ, ಇದು ಫೆಡರಲ್ ಸಬ್ಜೆಕ್ಟ್. ದಿಸ್ ಈಸ್ ಎ ಫೆಡರಲ್ ಮ್ಯಾಟರ್. ಆದರೆ ಚೈಲ್ಡ್ ಲೇಬರ್ ಏನಿದೆಯಲ್ಲ, ಚೈಲ್ಡ್ ಲೇಬರ್ ಇದು ಸ್ಟೇಟ್ ಸಬ್ಜೆಕ್ಟ್. ಇದು ಸ್ಟೇಟ್ ಸಬ್ಜೆಕ್ಟ್. ಇಲ್ಲಿ ಕಾಂಗ್ರೆಸ್ ಒಂದು ಕಾನೂನು ಮಾಡುತ್ತೆ. ಅಂದರೆ ನಮ್ಮ ಪಾರ್ಲಿಮೆಂಟ್ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಕಾಂಗ್ರೆಸ್ ಒಂದು ಕಾನೂನು ಮಾಡುತ್ತೆ. ಏನು ಕಾನೂನು ಮಾಡುತ್ತೆ, ಯಾವುದೇ ಫ್ಯಾಕ್ಟ್ರಿಯವರು ಒಬ್ಬನಾಗಲಿ 10 ಜನ ಆಗಲಿ ಏನಾದರೂ ಚೈಲ್ಡ್ನ ಲೇಬರ್ ಮಾಡಿಕೊಂಡಿದ್ರೆ ಅಥವಾ ಬಾಲ ಕಾರ್ಮಿಕರನ್ನು ಹೊಂದಿದರೆ ಅಂಥವರು 10% ತಮ್ಮ ಇನ್ಕಮ್ ಮೇಲೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು ಅಂಥೇಳಿ ದೇ ಮೇಕ್ ಎ ಲಾ. 10% ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು. ಯಾವ ಕಾರಣಕ್ಕಾಗಿ? ಚೈಲ್ಡ್ ಲೇಬರ್ ಕಾರಣಕ್ಕಾಗಿ. ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ ಅಪರಾಧಕ್ಕಾಗಿ ಆ ರೀತಿ ಮಾಡಿದಂತಹ ಯಾವ ಕಂಪ್ನಿಗಳಿದಾವೆ ಆ ಕಂಪ್ನಿಗಳೇನು ಮಾಡಬೇಕು, 10% ತಮ್ಮ ಇನ್ಕಮ್ನಲ್ಲಿ ಏನು ಮಾಡಬೇಕು, ತೆರಿಗೆಯನ್ನು ಫೆಡರಲ್ ಗೌರ್ಮೆಂಟಿಗೆ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ಕಾಂಗ್ರೆಸ್ ಮಾಡುತ್ತೆ. ಆದರೆ ಇದನ್ನು ಇವರು JW ಬೇಲಿನೋ ಅಥವಾ ಇವ್ರು ಯಾರೋ ಒಬ್ಬರು ಆ ವಿಷಯವನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಂದೆ ತರ್ತಾರೆ. ಆವಾಗ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಅಂತಂದರೆ ನೋಡುತ್ತೆ, ಇಲ್ಲಿ ಈ ಚೈಲ್ಡ್ ಲೇಬರ್ ಅಂತಕ್ಕಂಥ ವಿಷಯ ಏನಿದೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ, ಇದಕ್ಕೂ ಕೇಂದ್ರಕ್ಕೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ತೆರಿಗೆ ಅನ್ನುವಂಥ ಹೆಸರಿನಲ್ಲಿ, ಅಂದರೆ ನಾವೇನು ರಹಸ್ಯ ಅಂತ ಹೇಳ್ತೀವಲ್ಲ, ಇಂಡೈರೆಕ್ಟ್ ತೆರಿಗೆ ಅನ್ನುವಂಥ, ತೆರಿಗೆ ನಮ್ಮ ಮಾಡುವಂಥದ್ದು ಅನ್ನುವಂಥ ಹೆಸರಿನಲ್ಲಿ ಏನು ಮಾಡಿದ್ದಾರೆ, ಇವರು ಕಾನೂನು ಮಾಡಿದ್ದಾರೆ. ಆದ್ದರಿಂದ ಇದು ಇವರ ವಿಷಯವೇ ಅಲ್ಲ, ಇವರ ಪಟ್ಟಿಯಲ್ಲೇ ಬರೋದಿಲ್ಲ. ಅದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ, ಫೆಡರಲ್ ಪಟ್ಟಿಯಲ್ಲಿ, ಒಕ್ಕೂಟ ಪಟ್ಟಿಯಲ್ಲಿ ಬರೋದಿಲ್ಲ ಅಂತಕ್ಕಂಥ ತೀರ್ಪನ್ನು ಅಲ್ಲಿಯ ಸರ್ವೋಚ್ಚ ನ್ಯಾಯಾಲಯ ನೀಡಿ ಅದನ್ನು ಏನು ಹೇಳ್ತದೆ, ದ್ಯಾಟ್ ಪರ್ಟಿಕ್ಯುಲರ್ ಲೆಜಿಸ್ಲೇಷನ್ ಆಫ್ ದ ಕಾಂಗ್ರೆಸ್ ಅಥವಾ ಸಂಸತ್ತು, ಅಮೇರಿಕದ ಸಂಸತ್ತಿನ ಆ ಕಾನೂನನ್ನು ಕಲರೆಬಲ್ ಲೆಜಿಸ್ಲೇಷನ್ ಅಂಥೇಳಿ ಡಿಫೈನ್ ಮಾಡುತ್ತೆ. ಅಂದರೆ ಕಲರೆಬಲ್ ಲೆಜಿಸ್ಲೇಷನ್ ಇಟ್ಸ್ ವೆರಿ ಕ್ಲಿಯರ್. ನೆನ್ಪಿಟ್ಕೊಳ್ಳಿ, ಮತ್ತೊಂದು ಸಲ ಹೇಳ್ತೀನಿ ನಾನು. ಏನಂದರೆ ಇಲ್ಲಿ ಚೈಲ್ಡ್ ಲೇಬರು ರಾಜ್ಯದ ವಿಷಯ, ಟ್ಯಾಕ್ಸು ಫೆಡ್ರಲ್ ವಿಷಯ. ಟ್ಯಾಕ್ಸ್ ಮಾಡೋದು ಫೆಡ್ರಲ್ಗೂ ಇರುತ್ತೆ, ರಾಜ್ಯಕ್ಕೂ ಇರುತ್ತೆ. ಆದರೆ ಇಲ್ಲಿ ಫೆಡ್ರಲ್ ಕೆಲವೊಂದು ವಿಷಯದ ಮೇಲೆ ಟ್ಯಾಕ್ಸ್ ಮಾಡ್ಬೋದು. ಅವರು ಏನು ಮಾಡಿದ್ರು, ಟ್ಯಾಕ್ಸ್ ಕಂಪ್ನಿಗೆ ಟ್ಯಾಕ್ಸ್ ಮಾಡಬೇಕು. ಕಂಪ್ನಿ ಟ್ಯಾಕ್ಸ್ಗಳಿಗೆ ಬೇರೆ ರೀತಿ ಟ್ಯಾಕ್ಸ್ ಮಾಡ್ಬೋದು. ಆದರೆ ಅದು ಏನು ಮಾಡ್ತು, ಎಲ್ಲ ಕಂಪ್ನಿಗಳು ಇಷ್ಟಿಷ್ಟು ಟ್ಯಾಕ್ಸ್ ಕೊಡಬೇಕು. ಅಕಸ್ಮಾತ್ ಅವರು ಬಾಲ ಕಾರ್ಮಿಕರನ್ನು ಎಂಗೇಜ್ ಮಾಡಿದರೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು ಅಂತ, 10% ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿದರು. ಆದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಒಪ್ಪಲಿಲ್ಲ. ಅದನ್ನು ಏನು ಮಾಡ್ತು, ಅದು ರಾಜ್ಯದ ವಿಷಯ. ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು, ಬಾಲ ಕಾರ್ಮಿಕತೆ ಅಂತಕ್ಕಂಥದ್ದು ಅದು ರಾಜ್ಯದ ವಿಷಯ ಆಗಿರೋದ್ರಿಂದ ಅದರ ಮೇಲೆ ನೀವು ಕಾನೂನು ಮಾಡುವ ಅಧಿಕಾರವನ್ನು ಕಾಂಗ್ರೆಸ್ ಹೊಂದಿಲ್ಲ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಈಗ ನಮ್ಮ ಭಾರತದ ಒಂದು ಪ್ರಕರಣಕ್ಕೆ ಬರೋಣ. ಇಲ್ಲಿ KTM ನಯ್ಯರ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಈ ಒಂದು ಕಾನೂನು, ಟ್ರೆವಂಕೂರು ಕೊಚ್ಚಿನ್ ಲ್ಯಾಂಡ್ ಟ್ಯಾಕ್ಸ್ ಆ್ಯಕ್ಟ್ ಅಂತಕ್ಕಂಥ ಆ್ಯಕ್ಟ್ ಏನಿದೆಯಲ್ಲ, ಈ ಆ್ಯಕ್ಟನ್ನು ಪ್ರಶ್ನೆ ಮಾಡಲಾಗುತ್ತೆ. ಇಲ್ಲೇನಿದೆ, ಲ್ಯಾಂಡ್ ಟ್ಯಾಕ್ಸ್ ಆ್ಯಕ್ಟ್. ಲ್ಯಾಂಡ್ ಟ್ಯಾಕ್ಸ್ ಆ್ಯಕ್ಟ್ ಅಂದರೆ ಭೂಮಿ ಮೇಲೆ ಇರತಕ್ಕಂತಹ ಟ್ಯಾಕ್ಸು. ಇಲ್ಲಿ ಸರ್ಕಾರದ ಉದ್ದೇಶವೇ ಬೇರೆ ಆಗಿರುತ್ತೆ. ಉದ್ದೇಶ ಏನಾಗಿರುತ್ತೆ, ಡಿಸ್ಗೈಸ್ಡ್, ಕೋವರ್ಟ್, ಇಂಡೈರೆಕ್ಟ್, ಈ ಉದ್ದೇಶ ಆಗಿರುತ್ತೆ. ದಿಸ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದ ಗೌರ್ಮೆಂಟ್. ಈ ಟ್ಯಾಕ್ಸ್ ಯಾಕೆ ಮಾಡ್ತಾರೆ ಅಂದರೆ, ಅವರು ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ಭೂಮಿಯನ್ನು ಕಿತ್ಕೋಬೇಕಾಗಿರುತ್ತೆ, ಆ ಭೂಮಿಯನ್ನು ಕಾನ್ಫಿಸ್ಕೇಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಆ ಭೂಮಿಯಲ್ಲಿ ಒಂದು ವರ್ಷಕ್ಕೆ ಒಂದು 3,000 ರೂಪಾಯಿ ಉತ್ಪನ್ನ ಬರ್ತಾ ಇರ್ತದೆ. 3,000 ರೂಪಾಯಿ
ಉತ್ಪನ್ನ ಬರ್ತಾ ಇರ್ತದೆ. ಅದಕ್ಕೆ ಇವರೊಂದು ಕಾನೂನನ್ನು ಮಾಡ್ತಾರೆ. ಏನು ಕಾನೂನು? ಆ ಕಾನೂನಿನ ಪ್ರಕಾರ ಆ ಭೂಮಿಗೆ ಅಥವಾ ಲ್ಯಾಂಡ್ಗೆ ಟ್ಯಾಕ್ಸ್ ಹಾಕಿದರೆ ಟ್ಯಾಕ್ಸಿನ ಬೆಲೆ 54,000 ರೂಪಾಯಿ ಆಗುತ್ತೆ. ಟ್ಯಾಕ್ಸಿನ ಬೆಲೆ 54,000 ರೂಪಾಯಿ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ದಿ ಕಾನ್ಸೆಪ್ಟ್ ಆಫ್ ಟ್ಯಾಕ್ಸೇಷನ್. ಇಫ್ ಎ ಮ್ಯಾನ್ ಈಸ್ ನಾಟ್ ಕ್ಯಾಪೇಬಲ್ ಆಫ್ ಪೇಯಿಂಗ್ ಟ್ಯಾಕ್ಸ್, ಯು ಕೆನಾಟ್ ಇಂಪೋಸ್ ಟ್ಯಾಕ್ಸ್ ಆನ್ ಹಿಮ್. ಯು ಕೆನಾಟ್ ಇಂಪೋಸ್ ಟ್ಯಾಕ್ಸ್ ಆನ್ ಹಿಮ್. ಇಲ್ಲಿ ಏನಾಯಿತು ಅಂತಂದರೆ, ಅವನ ಆಸ್ತಿ ಮಾಡುವಂಥ ಹಕ್ಕೇನಿತ್ತಲ್ಲ, ಆಸ್ತಿ ಇಟ್ಕೋಬೇಕು ಅವನಿಗೆ ಹಕ್ಕಿದೆ. ಇದು ಆಮೇಲೆ ಬೇಡ, ಇದು ಕೇಸು ನಡೆದಿದ್ದು 1955ರಿಂದ ನಿಮಗೆ ಈ ಎಫ್ ಗಮನಕ್ಕೆ ಇರಲಿಕ್ಕಿಲ್ಲ. ಮೊದಲು ಇದು ಫಂಡಮೆಂಟಲ್ ರೈಟ್ ಆಗಿತ್ತು, ಆಸ್ತಿಯ ಹಕ್ಕು. ಅಂದರೆ ಆರ್ಟಿಕಲ್ 19(1)(f), ಆರ್ಟಿಕಲ್ 31 ಆಸ್ತಿ ಮಾಡುವ ಹಕ್ಕಿಗೆ ಬರ್ತವೆ. ತದನಂತರದಲ್ಲಿ ಇವನ್ನ ನಾವು ಮೂಲಭೂತ ಹಕ್ಕಿನಿಂದ ಕಿತ್ತು ಹಾಕಿ ಆರ್ಟಿಕಲ್ 300(A) ಅಂತ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಿಮಗೆ ನೆನಪಿಸ್ತಾ. ಬಟ್ ಅವತ್ತಿನ ಸಂದರ್ಭದಲ್ಲಿ ಈ ಆಸ್ತಿ ಹಕ್ಕನ್ನು ಕಿತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅವ್ರಿಗೆ ಕಿತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಹಿ ಹ್ಯಾಡ್ ಎ ಫಂಡಮೆಂಟಲ್ ರೈಟ್, ಯು ಕ್ಯಾನಾಟ್ ಟೇಕ್ ದಿ ಲ್ಯಾಂಡ್ ಫ್ರಮ್ ಹಿಮ್. ಆವಾಗ ಅವನಿಗೇನು ಮಾಡೋದು? 54,000 ರೂಪಾಯಿ ಕಟ್ಟಪ್ಪ ನೀನು ಅಂತಂದರೆ ಕಟ್ಟಕ್ಕಾಗಲಾರ್ದೇ ಅವನ ಆಸ್ತಿ ಬಿಟ್ಟು ಕೊಡಬೇಕು. ಆ ರೀತಿಯಾದಂತಹ ಡಿಸ್ಗೈಸ್ಡ್ ವೇನಲ್ಲಿ ಅವ್ರ ಆಸ್ತಿಯನ್ನು ಕಸಿದುಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡಿದರೋ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತು? ಇಲ್ಲ, ನೀವು ಮಾಡಿದಂತಹ ಕಾನೂನು ಇದೆಯಲ್ಲ, ಇದು ಒಂದು ಏನು ನಿಷ್ಪಕ್ಷಪಾದಂಥ ಕಾನೂನಲ್ಲ ಅಥವಾ ಒಳ್ಳೆಯ ಕಾನೂನಲ್ಲ. ನೀವು ಮಾಡಿರೋ ಕಾನೂನು ಏನಾಗಿದೆ? ಇವನ ಕಡೆಯಿಂದ ಆಸ್ತಿ ಕಿತ್ಕೊಳ್ಳೋಕ್ಕೋಸ್ಕರ ನೀವು ಈ ಕಾನೂನು ಮಾಡಿದ್ದೀರಿ. ಹೀಗಾಗಿ ಈ ಕಾನೂನನ್ನು ನಾವು ಕಲರೆಬಲ್ ಲೆಜಿಸ್ಲೇಷನ್ ಅಂಥೇಳಿ ಡಿಕ್ಲೇರ್ ಮಾಡ್ತೀವಿ ಅಂಥೇಳಿ, ದಿಸ್ ಲಾ ವಾಸ್ ಇನ್ವ್ಯಾಲಿಡೇಟೆಡ್, ಡಿಕ್ಲೇರ್ಡ್ ಆ್ಯಸ್ ಎ ಕಲರೆಬಲ್ ಲೆಜಿಸ್ಲೇಷನ್ ಆರ್ ಇಟ್ ಈಸ್ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಮಾತನ್ನು ಈ ವಿಷಯದಲ್ಲಿ ಹೇಳ್ತಾರೆ. ಇದನ್ನು ಹೇಳ್ತಾ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ಈ ಆಧಾರ್ ಬಿಲ್ಲು ಪಾಸ್ ಆಗಬೇಕಾದ್ರೆ ಸಂಸತ್ತಿನಲ್ಲಿ ಇತ್ತೀಚೆಗೆ ಅರುಣ್ ಜೇಟ್ಲಿ ಅವರ ಕಾಲದಲ್ಲಿ ಅಂತ ಅನಿಸುತ್ತೆ ನನಗೆ, ಆಧಾರ್ ಬಿಲ್ ಪಾಸ್ ಆಗಬೇಕಾದ್ರೆ ನಮ್ಮ ಈಗಿನ ಸರ್ಕಾರಕ್ಕೆ ಏನಾಗಿತ್ತು ಅಂತಂದರೆ, ಅವರಿಗೆ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ, ಕೇವಲ ಲೋಕಸಭೆಯಲ್ಲಿ ಬಹುಮತ ಇತ್ತು. ಆವಾಗ ಆ ಬಿಲ್ಲನ್ನು ಅವರು ಮನಿ ಬಿಲ್, ಹಣ ಮಸೂದೆಯಾಗಿ ಅಥವಾ ಧನ ಮಸೂದೆಯಾಗಿ ಅವರು ಲೋಕಸಭೆಯಲ್ಲಿ ಅದನ್ನು ಪಾಸ್ ಮಾಡಿಕೊಂಡ್ರು. ಆಮೇಲೆ ಇದು ಪ್ರಶ್ನಿಸಲಾಯಿತು, ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಲಾಯಿತು. ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಡಿಸಿಷನ್ನು ಆಯಿತು. ಅದೇನು ಧನ ಮಸೂದೆ ಅಂತ ಪಾಸ್ ಆಗಿದೆ ಅದು ಸರಿಯಾದ ನಿರ್ಧಾರ ಅಂತ ಡಿಸಿಷನ್. ಆದರೂ ಕೂಡ ಅಲ್ಲಿ ನಿಮಗೆ ಮೈನಾರಿಟಿ ಜಜ್ಮೆಂಟ್ ಅಂತ ಹೇಳ್ತೀವಿ ನಾವು, ಅಲ್ಪಮತದ ತೀರ್ಪು. ಈಗಿರ್ತಕ್ಕಂಥ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದಂಥ ವೈ.ವಿ. ಚಂದ್ರಚೂಡ್ ಅವರು ಏನು ಮಾಡಿದರು ಅಂದರೆ, ಆ ಸಂದರ್ಭದಲ್ಲಿ ಡಿಸೆಂಟ್ ಜಜ್ಮೆಂಟನ್ನು ಕೊಟ್ಟು ದಿಸ್ ಈಸ್ ಎ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು, ಅಥವಾ ಇಟ್ ಈಸ್ ಎ ಕಲರೆಬಲ್ ಲೆಜಿಸ್ಲೇಷನ್ ಅಂಥೇಳಿ ತೀರ್ಪನ್ನು ಕೊಟ್ಟಿದ್ದನ್ನು ನಾವು ಕಾಣ್ಬೋದು. ಈ ಮೂರು ಪ್ರಕರಣಗಳು ನಾನು ಈ ಕಲರೆಬಲ್ ಲೆಜಿಸ್ಲೇಷನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಹೇಳಿದ್ದೀನಿ. ಈ ಒಂದು ಲೆಕ್ಚರ್ ಸೀರೀಸಲ್ಲಿ ಏನು ನಾನು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳನ್ನು, ಅಂದರೆ ಶಾಸನ ಮಾಡುವಂತಹ ಸಂಬಂಧಗಳನ್ನು ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಈ ಎಲ್ಲ ಪ್ರಕರಣಗಳನ್ನು ನೀವು ಒಟ್ಟಿಗೆ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟನ್ನು ಮಾಡೋದಾದರೆ ಅಥವಾ ಒಂದು ಇದಕ್ಕೊಂದು ಉಪಸಂಹಾರವನ್ನು ನಾವು ಕೊಡೋದಾದರೆ, ಕನ್ಕ್ಲೂಡ್ ಮಾಡೋದಾದರೆ ನೆನ್ಪಿಟ್ಕೊಳ್ಬೋದು. ಯಾವುದೇ ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ವ್ಯವಸ್ಥೆ ಒಂದು ಒಕ್ಕೂಟ ವ್ಯವಸ್ಥೆ ಆಗಿದೆ. ಆದರೆ ಎಂಥ ಒಕ್ಕೂಟ ವ್ಯವಸ್ಥೆ ಆಗಿದೆ ಅಂತಂದರೆ, ಇಬ್ಬರಿಗೂ ನಾವೇನು ಸಾರ್ವಭೌಮತ್ವ ಅಂತ ಏನು ಹೇಳ್ತೀವಿ ಅಮೆರಿಕದ ವಿಷಯದಲ್ಲಿ, ರಾಜ್ಯಕ್ಕೂ ಅದರದ್ದೇ ಆದಂಥ ಸ್ವಾಯತ್ತತೆ, ಕೇಂದ್ರಕ್ಕೂ ಅದರದ್ದೇ ಆದಂಥ ಸ್ವಾಯತ್ತತೆ ಅಂತಕ್ಕಂಥದ್ದನ್ನು ಏನು ಹೇಳ್ತೀವಿ, ಅಷ್ಟು ಪೂರ್ಣ ಪ್ರಮಾಣದ ಸ್ವಾಯತ್ತತೆ ನಮ್ಮ ಈ ಶಾಸನ ಮಾಡುವಂತಹ ಸಂದರ್ಭದಲ್ಲಿ ನಾವು ಒಂದು ಸಂಸತ್ತು ಮತ್ತು ವಿಧಾನಮಂಡಲಗಳನ್ನು ಪರಿಶೀಲಿಸಿದಾಗ ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, ಈ ಸಂಸತ್ತಿನ ಅಧಿಕಾರ ಹೆಚ್ಚಿದೆ, ಆಮೇಲೆ ನಮಗೆ ವಿಧಾನಮಂಡಲಗಳ ಅಧಿಕಾರ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದನ್ನು ಮತ್ತೊಂದು ಸಲ ನಾನು ನಿಮಗೆ ಹೇಳೋದಾದರೆ, ಈಗ ಯಾವುದೇ ರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ರಾಷ್ಟ್ರದ ದೃಷ್ಟಿಯಲ್ಲಿ ಮಹತ್ವವಾದಂಥ ವಿಷಯ ಏನಾದಾಗಿದ್ದರೆ ಆವಾಗ ಕೇಂದ್ರ ರಾಜ್ಯ ಪಟ್ಟಿಯಲ್ಲಿ ಕಾನೂನನ್ನು ಮಾಡ್ಬೋದು, ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೇಂದ್ರ ರಾಜ್ಯದ ಲಿಸ್ಟಿನಲ್ಲಿ ಕಾನೂನನ್ನು ಮಾಡ್ಬೋದು. ಅಥವಾ ಇನ್ನುಳಿದಂತೆ ನಾನು ಅಬ್ಸ್ಟೆಂಟೇ ಕ್ಲಾಸ್ ಅಂತಕ್ಕಂಥದ್ದನ್ನು ಹೇಳಿದೆ. ಅಂದರೆ ಈ ಸಾಮರಸ್ಯವನ್ನು ನಾವು ಮಾಡೋದೇ ಆಗಕ್ಕೆ ಸಾಧ್ಯನೇ ಇಲ್ಲ ಅಂದಂತಹ ಸಂದರ್ಭದಲ್ಲಿಯೂ ನಾವೇನು ಮಾಡ್ತೀವಿ, ಅದನ್ನು ಅಬ್ಸ್ಟೆಂಟೇ ಕ್ಲಾಸನ್ನು ಯೂಸ್ ಮಾಡಿ ಕೇಂದ್ರದ ಕಾನೂನೇ ಶ್ರೇಷ್ಠ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅದು ಮುಂದುವರೆದಂತಹ ನಾವು ಏನು ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂತಹ ಒಂದು ವಿಷಯವನ್ನು ನಾವೇನಾದರೂ ತೆಗೆದುಕೊಂಡ್ರೆ ಅದರಲ್ಲಿ ಇಬ್ಬರಿಗೂ ಸಮಭಾಗ ಇದೆ ಅಂಥೇಳಿ ನಾವು ಹೇಳೋದಾದ್ರೂ
ಎಲ್ಲಿಯವರೆಗೆ ಕೇಂದ್ರದ ಕಾನೂನು ಇರೋದಿಲ್ವೋ ಅಲ್ಲಿಯವರೆಗೆ ರಾಜ್ಯದ ಕಾನೂನಿಗೆ ಮಹತ್ವ ಇರ್ತದೆ. ಒಮ್ಮೆ ಕೇಂದ್ರದ ಕಾನೂನು ಬಂದಾಗ ಕೇಂದ್ರದ ಕಾನೂನು ಏನು ಹೇಳುತ್ತೋ ಅದೇ ನಡೆಯುತ್ತೆ. ರಾಜ್ಯದ ಕಾನೂನಿನ ಯಾವುದೇ ಕಲಮು ಕೂಡ ಅದಕ್ಕೆ ತದ್ವಿರುದ್ಧ ಆಗಿದ್ದರೆ ಅಂತಹ ಅಷ್ಟರ ಮಟ್ಟಿಗೆ ಅದನ್ನು ನಾವು ಶೂನ್ಯ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಲ್ಲದೆ ರಿಪಗ್ನೆನ್ಸಿ ಅಂತಕ್ಕಂಥದ್ದನ್ನು ಒಂದು ಹೇಳ್ತೀವಿ. ಆಮೇಲೆ ಕೊನೆಯದಾಗಿ ಈಗ ನಿಮಗೆ ಹೇಳುವಂಥದ್ದೇನು ಅಂತಂದರೆ, ಈಗ ಈ ಒಂದು ಪರಮಾಧಿಕಾರವೇ ವೆದರ್ ದಿಸ್ ಈಸ್ ದ ಅಬ್ಸಲ್ಯೂಟ್ ರೈಟ್. ನಾನು ಮೊದಲು ಹೇಳಿದ್ದೀನಿ ನಿಮ್ಗೆ ಪ್ಲೀನರಿ ಪವರ್ ಅಂತ ಹೇಳಿದ್ದೀನಿ, ಸಂಪೂರ್ಣ ಏನು ಇವರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಆದರೆ ಇಲ್ಲೇನಾಗಿದೆ ಅಂತಂದರೆ ಈ ಅಧಿಕಾರ ಇದೆ ಅಂತ ಹೇಳ್ತಕ್ಕಂಥದ್ದು ನೀವು ಕಾನೂನು ಮಾಡಲಿಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನಿಮಗೆ ಪೂರ್ಣ ಪ್ರಮಾಣದ ಅಧಿಕಾರ ಇದೆ ಅಂತ ಹೇಳಿ ನಾನು ಹೇಳ್ಬೋದು. ಆದರೆ ಟೆರಿಟರಿ ವಿಷಯ ಬಂದಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕೆಲವೊಂದು ಪ್ರದೇಶಗಳಿಗೆ ಅನ್ವಯಿಸುವಂತೆ, ಅಂದರೆ ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಇರ್ಬೋದು, ಅಂದರೆ ಅನುಸೂಚಿ 6ರಲ್ಲಿರ್ಬೋದು ಅಥವಾ ಅನುಸೂಚಿ 5ರಲ್ಲಿರ್ಬೋದು. ಇದು ಅಲ್ಲದೆ ಈಗ ಅಂಡಮಾನ್ ನಿಕೋಬಾರ್, ಡ್ಯೂ ಡಮನ್ ಈ ಥರದಂತಹ ಕೆಲವು ಪ್ರದೇಶಗಳಲ್ಲಿ ಅಲ್ಲಿಯ ಅವಶ್ಯಕತೆಗೆ ಅನುಗುಣವಾಗಿ ರಾಷ್ಟ್ರಪತಿಗಳಿಗೆ ಒಂದು ಮಹತ್ವ ಇದೆ. ಅಂದರೆ ಅವರು ಕೆಲವು ಸಂದರ್ಭದಲ್ಲಿ ಕೇಂದ್ರದ ಕಾನೂನನ್ನು ಅಲ್ಲಿ ಅನ್ವಯ ಮಾಡಲಾರ್ದಂತೆ ತಮ್ಮದೇ ಆದಂಥ ನೋಟಿಫಿಕೇಷನ್ ಹೊರಡಿಸುವಂತಹ ಒಂದು ಅವಕಾಶಗಳು ನಮ್ಮ ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಕಾಣ್ಬೋದು ಅಂತ ಹೇಳ್ತಾ, ಈ ಒಂದು ಸಿರೀಸ್ ಏನಿದೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅಂತೇಳಿ ಏನು ಹೇಳ್ತೀವಿ ನಾವು, ಅಥವಾ ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಅಂತ ಏನು ಹೇಳ್ತೀವಿ, ಈ ಸಿರೀಸನ್ನು ಈ ವಿಡಿಯೋ ಕ್ಲಾಸ್ನಿಂದ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.